ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಬದನೆಕಾಯ್ದು ಒಂದು ರುಚಿಯಾದಂಥ ಭರ್ತಾ ಮಾಡಿ ತೋರ್ಸಕತ್ತೀನಿ. ಭಾಳ ಸ್ಪೆಷಲ್ ಐತಿದು. ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಾರ್ದಂಗೆ ನೋಡಿರಿ. ಮೊದಲಿಗೆ ಬದನೆಕಾಯಿ ಭರ್ತಾ ಮಾಡೋದಕ್ಕೆ ನಾನಿಲ್ಲಿ ಒಂದು ಬದನೆಕಾಯನ್ನು ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಒಂದು 7 ರಿಂದ 8 ಹಸಿ ಬಟಾಣಿ ತೊಗೊಂಡಿನಿ, ಒಂದು ಟೊಮೆಟೊ ಮತ್ತು ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿಯನ್ನು ತೊಗೊಂಡಿನಿ. ಬಟಾಣಿಯನ್ನು ಸ್ವಲ್ಪ ಚಲೋ ತನಕ ನೀರೊಳಗೆ ವಾಶ್ ಮಾಡಿ ಇಟ್ಕೊಳ್ರಿ. ಮತ್ತು ಬೆಳ್ಳುಳ್ಳಿದು ಸ್ವಲ್ಪ ಮುಂದಿಂದು ಗಟ್ಟಿ ಪಾರ್ಟ್ ಇರುತ್ತಲ್ಲ ಅದನ್ನು ತೆಗೆದು ಇಟ್ಕೊಳ್ರಿ. ಮತ್ತು ಬದನೆಕಾಯಿನ ಈ ರೀತಿ ಸೆಂಟ್ರದೊಳಗೆ ಸೀಳ್ಕೊಂಡು ಇಟ್ಕೊಳ್ರಿ. ಅಂದರೆ ಇದು ಸುಡೋದಕ್ಕೆ ಹಂಚೊಳಗೆ ಸುಡೋದಕ್ಕೆ ಚಲೋ ಆಕೈತಿ. ಈಗ ಒಂದು ಹಂಚು ತೊಗೊಳ್ರಿ, ಕಬ್ಬಣದ್ದಾದರೂ ತೊಗೊಳ್ರಿ ಅಥವಾ ನಾನ್ ಸ್ಟಿಕ್ ಆದರೂ ತೊಗೊಳ್ರಿ. ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಸುತ್ತಲೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಇದರ ಮಧ್ಯೆ ನೀವು ಬದನೆಕಾಯಿ, ಟೊಮೆಟೊ, ಬಟಾಣಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಇಟ್ಕೊಳ್ರಿ. ನೀವು ಕಬ್ಬಣದ ಹಂಚಿದ್ರೆ ಅದನ್ನು ತೊಗೊಳ್ರಿ, ಅದ್ರ ಮೇಲೂ ಚಲೋ ಆಕೈತಿ. ಇಲ್ಲಾಂದ್ರೆ ಈ ಥರ ನಾನ್ ಸ್ಟಿಕ್ ತವಾ ತೊಗೊಳ್ರಿ, ಇಲ್ಲಾಂದ್ರೆ ಒಂದು ಯಾವುದಾದ್ರೂ ಪಾತ್ರೆ ಕೂಡ ತೊಗೋಬೋದು, ಯಾವುದಾದ್ರೂ ನಡಿತೈತಿ. ಈಗ ಇದನ್ನೆಲ್ಲ ಇಟ್ಕೊಂಡು ಸ್ವಲ್ಪ ಇದನ್ನು ಮುಚ್ಚಿ ಒಂದು 2 ರಿಂದ 3 ನಿಮಿಷ ಈ ರೀತಿ ಬೇಯಿಸ್ಕೊಳ್ದಕ್ಕೆ ಬಿಡ್ರಿ. ಅದು ಎಣ್ಣೆ ಒಳಗೆ ಚಲೋ ತನಕ ಬೆಂದಂಗೆ ಆಗುತ್ತಲ್ಲ, ಭಾಳ ಚಲೋ ಅನಿಸುತ್ತೆ, ಭಾಳ ಸ್ಪೆಷಲ್ ಅನಿಸುತ್ತೆ. ನೀವು ಒಲೆ ಮೇಲೆ ಡೈರೆಕ್ಟಾಗಿ ಸುಟ್ಟು ಮಾಡಿರ್ತೀರಿ, ಆದ್ರೆ ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಬೇಯಿಸಿ ನಾನು ಮಾಡಿರ್ತೀನಲ್ಲ, ಭಾಳನ ಸ್ಪೆಷಲ್ ಆಗೈತಿ. ಖಂಡಿತವಾಗ್ಲೂ ಇದೊಂದು ರೆಸಿಪಿನ ಟ್ರೈ ಮಾಡಿರಿ. ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಂಡಿನಿ, ಯಾಕಂದ್ರೆ ಬದನೆಕಾಯಿ ಕಪ್ಪ ಆಗಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆನ ಉದುರಿಸ್ಕೊಂಡಿನಿ. ಈಗ ನೋಡಿರಿ ಎಲ್ಲ ಚಂದಂಗೆ ಸುಟ್ಟೈತಿ. ಈ ಬಟಾಣಿ ಅಂತರೂ ನೀವು ಉಪ್ಪು ಹಚ್ಚಿ ಹುರಿದಿರ್ತೀವಲ್ಲ ಆ ಥರ ಒಂಥರ ಟೇಸ್ಟ್ ಕೊಡ್ತೈತಿ. ಈಗ ಎಲ್ಲ ಚಂದಂಗೆ ಬೆಂದವು ಇವೆಲ್ಲ. ಈಗ ಇವನ್ನೆಲ್ಲ ಸಿಪ್ಪಿ ತೆಗೆದಿಟ್ಕೊಳ್ರಿ. ಕಾಳನ್ನು ಈ ರೀತಿಯಾಗಿ ಸುಲ್ಕೊಳ್ರಿ. ಹಂಗೆ ತಿನ್ನೋದಕ್ಕೂ ಭಾಳ ರುಚಿ ಇರ್ತಾವ್ರಿ ಇವು ಬಟಾಣಿ ಕಾಳು. ಈಗ ಟೊಮೆಟೊದ್ದು ಕೂಡ ಸಿಪ್ಪೆಯನ್ನು ತೆಕ್ಕೊಂಬಿಡ್ರಿ. ಎಲ್ಲದ್ರದ್ದು ಸಿಪ್ಪೆಯನ್ನು ತೊಗೋಬೇಕು, ಬದನೆಕಾಯಿದ್ದು, ಟೊಮ್ಯಾಟೊದ್ದು ಮತ್ತು ಬೆಳ್ಳುಳ್ಳಿದು. ನೋಡಿರಿ ಈ ಥರ ಎಲ್ಲ ಸಿಪ್ಪೆ ತಗೊಂಬಿಡ್ರಿ. ಭಾಳ ಈಸಿಯಾಗಿನ ಬರ್ತಾವ್ರಿ, ಯಾಕಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿರ್ತೈತಲ್ರಿ, ಇದು ಒಂಥರ ಬೆಂದಂಗೆ ಆಗಿರ್ತೈತಿ. ಭಾಳ ಚಲೋ ಬರುತ್ತೆ. ಟೇಸ್ಟ್ ಅಂತೂ ಭಾಳ ಡಿಫ್ರೆಂಟ್ ಅನ್ಸುತ್ತೆ ರೀ ಇದು. ಒಂದು ಸಲ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಮತ್ತೆ ಮಾಡ್ತೀರಿ ನೋಡಿರಿ. ಬೆಳ್ಳುಳ್ಳಿ ಅಂತೂ ನೋಡಿರಿ ಎಷ್ಟು ಚಂದ ಬೆಂದೈತಲ್ರಿ ಇದು. ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಸಿಪ್ಪೆ ಅಷ್ಟು ಉಳ್ಕೊಂಡು ಒಳಗಿಂದೆಲ್ಲ ಬಂದುಬಿಡ್ತೈತೆ ನೋಡಿರಿ. ಈಗ ಇದನ್ನು ಒಂದು ಸ್ವಲ್ಪ ಕೈಯಿಂದ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಳ್ರಿ. ಬದನೆಕಾಯಿ, ಟೊಮ್ಯಾಟೊ ಎರಡೂ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಬೆಂದಿರ್ತೈತಲ್ರಿ ಅದು. ಬೆಳ್ಳುಳ್ಳಿ ಸ್ವಲ್ಪ ಮಾಡ್ಕೊಳ್ರಿ, ಅದನ್ನೇನು ಜಾಸ್ತಿ ಮಾಡ್ಕೊಳೋದು ಬೇಡ. ಬೆಳ್ಳುಳ್ಳಿ ಮತ್ತು ಬಟಾಣಿ ಅಥವಾ ಹಂಗೆ ಇದ್ರೂ ನಡಿತೈತಿ ಇದು. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ರಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ ನಾನು. ಆಗಲೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಂಚನ್ನು ತೊಗೊಳ್ರಿ. ಅದಕ್ಕೆ 1-2 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ 1 ಚಮಚ ಜೀರಿಗೆ ಹಾಕ್ಕೊಳ್ರಿ, ಒಂದು ಪಲಾವ್ ಎಲೆ ಹಾಕ್ಕೊಳ್ರಿ ಮತ್ತು ಒಂದು 4 ಮೆಣಸಿನ್ಕಾಯಿ, ಅಂದರೆ ಮುರಿದಿರೋದು. ಒಂದು ಮೆಣಸಿನ್ಕಾಯಿ 4 ಪಾರ್ಟ್ ಮಾಡಿ ಹಾಕ್ಕೊಂಡಿನಿ ಮತ್ತು ಒಂದು 5 ರಿಂದ 6 ಕರಿಮೆಣಸನ್ನು ಹಾಕ್ಕೊಂಡಿನಿ. ಇದೆಲ್ಲ ಫ್ಲೇವರ್ ಭಾಳ ಚಲೋ ಕೊಡ್ತೈತಿ. 1-2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತೀನಿ. ಇದೆಲ್ಲ ಎಣ್ಣೆ ಒಳಗೆ ಚಂದಂಗೆ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಈ ಥರ ಎಲ್ಲ ಚಲೋ ತಂಗ ಇದು ಉಳ್ಳಾಗಡ್ಡಿ ಹಸಿ ಇರಬಾರ್ದು, ಚಂದಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಒಂದು ಇಂಚಷ್ಟು ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತೀನಿ. ಇದಕ್ಕೆ ಭಾಳ ರುಚಿ ಅನಿಸ್ತೈತೆ ರೀ ಇದೆಲ್ಲ ಹಾಕೋದ್ರಿಂದ. ಮತ್ತೊಂದು ಸ್ವಲ್ಪ ಫ್ಲೇವರ್ ಹಿಂಗೆ ಹಾಕ್ಕೊಂಡ್ರಿ ಅಂದ್ರೆ ಇದ್ರದ್ದು ಫ್ಲೇವರ್ ಇನ್ನೂ ಚಲೋ ಅನಿಸುತ್ತೆ ತಿನ್ನೋದಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಕೆಂಪು ಖಾರ ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕಿದರೆ ಸಾಕು. ಬೇರೆ ಯಾವ ಮಸಾಲೆನೂ ಇದಕ್ಕೆ ಬೇಕಾಗೋದಿಲ್ಲ. ಇದನ್ನು ಕೂಡ ಒಂಚೂರು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಈ ಥರ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಬೇಕಿದು. ಆನಂತರ ನಾನು ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿ, ಟೊಮ್ಯಾಟೊ ಮತ್ತು ಬಟಾಣಿ, ಬೆಳ್ಳುಳ್ಳಿ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಇದೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಇದು ಉಳ್ಳಾಗಡ್ಡಿದು ಒಗ್ಗರಣೆ ಮತ್ತು ಇದು ಬದನೆಕಾಯಿದು ಎಲ್ಲ ಚಂದಂಗೆ ಒಂದು 2 ರಿಂದ 3 ನಿಮಿಷ ಚಲೋ ತಂಗ ಇದನ್ನು ಇದ್ರೊಳಗೆ ಸೇರಿಸ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡ್ರಿ. ನೋಡಿರಿ ಸುತ್ತಲೂ ಎಣ್ಣೆ ಎಲ್ಲ ಚಂದಂಗೆ ಬಿಡಾಕತ್ತೈತಲ್ಲ, ಕರೆಕ್ಟಾಗಿ ಆಗೈತೆ ಅಂತ ಅರ್ಥ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಬಿಡ್ರಿ. ಕೊತ್ತಂಬರಿ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಕೈ ಆಡಿಸ್ಕೊಳ್ರಿ. ನೀವು ರೊಟ್ಟಿ, ಚಪಾತಿ, ಕುಲ್ಚಾ, ನಾನ್ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು, ಇಲ್ಲಾಂದ್ರೆ ಅನ್ನದ ಜೊತೆಗೆ ಇದನ್ನು ಬೇಕಾದರೂ ಸೇರಿಸ್ಕೊಂಡು ತಿನ್ಬೋದು. ಅದ್ಭುತವಾದಂಥ ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ಸ್ವಲ್ಪ ಸ್ಪೆಷಲ್ ಆಗಿರುವಂಥ ಈ ಬದನೆಕಾಯಿ ಭರ್ತಾನ ಟ್ರೈ ಮಾಡಿ ನೋಡಿರಿ, ಭಾಳ ಮಸ್ತಾಗಿರ್ತೈತಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ದಯವಿಟ್ಟು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.